ಎಸ್, ಇದು ದರ್ಶನ್ ಹಾಗೂ ಅವರ ಮಗನಿಗೆ ಸಂಬಂಧಿಸಿದಂತಹ ಒಂದು ಸ್ಟೋರಿ. ದರ್ಶನ್ ಕಂಡ್ರೆ ವಿನೀಶ್ಗೆ ಎಲ್ಲಿಲ್ಲದ ಪ್ರೀತಿ, ಅಪ್ಪನನ್ನ ಕಂಡ್ರೆ ಗೌರವ ಹಾಗೂ ಅತಿಯಾದ ಪ್ರೀತಿ. ಎಸ್, ಇದು ದರ್ಶನ್ ಕುರಿತಾದಂತಹ ಒಂದು ಸ್ಫೋಟಕವಾದಂತಹ ಸ್ಟೋರಿ. ದರ್ಶನ್ ಹಾಗೂ ಅವರ ಮಗನಿಗೆ ಸಂಬಂಧಿಸಿದಂತಹ ಸ್ಟೋರಿ. ದರ್ಶನ್ ಕಂಡ್ರೆ ವಿನೀಶ್ಗೆ ಎಲ್ಲಿಲ್ಲದ ಪ್ರೀತಿ, ಅಪ್ಪನನ್ನ ಕಂಡ್ರೆ ಗೌರವ ಹಾಗೂ ಅತಿಯಾದ ಪ್ರೀತಿ. ದರ್ಶನ್ಗೆ ಒಳ್ಳೆಯದಾಗಬೇಕು, ಅಪ್ಪ ಸಮಾಜದಲ್ಲಿ ಬೆಳಿಬೇಕು, ಅಪ್ಪನ ಮೇಲೆ ಯಾರ ಕೆಟ್ಟ ದೃಷ್ಟಿಯೂ ಕೂಡ ಬೀಳಬಾರದು. ಹೀಗಂತ ವಿನೀಶ್ ಏನು ಮಾಡಿದ್ದಾರೆ ಗೊತ್ತಾ? ವಿನೀಶ್ ಅವರ ಈ ಕಾರ್ಯಕ್ಕೆ ದರ್ಶನ್ ಫ್ಯಾನ್ಸ್ ಕಂಪ್ಲೀಟ್ ಫಿದಾ ಆಗಿದ್ದಾರೆ. ಎಸ್, ಇದು ಅಪ್ಪ ಮಗನಿಗೆ ಕುರಿತಾದಂತಹ ಒಂದು ಸ್ಫೋಟಕ ಸ್ಟೋರಿ. ದರ್ಶನ್ಗೆ ವಿನೀಶ್ ಕಂಡ್ರೆ ಬಹಳ ಪ್ರೀತಿ, ಬಹಳ ಗೌರವ. ಹಾಗೆ ವಿನೀಶ್ಗೂ ಕೂಡ ಅಪ್ಪ ಅಂತಂದರೆ ಅಷ್ಟಿಷ್ಟಲ್ಲ, ಅಪ್ಪ ಅಂದರೆ ದೊಡ್ಡ ಪ್ರೀತಿ. ಎಸ್, ಮಗನಿಗಾಗಿ ಮೀನಮ್ಮ ದೇವರ ಮೊರೆ. ದೇವರ ಬಳಿ ಅಂಗಲಾಚಿ ಬೇಡಿದ ಮೀನಮ್ಮ ಥರನೇ ವಿನೀಶ್ ಕೂಡ ಪ್ರಾರ್ಥನೆ ಮಾಡಿರುವಂತಹದ್ದು. ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಂತಹ ವಿನೀಶ್ ಅಪ್ಪನ ಹೆಸರಿನಲ್ಲಿ ಅರ್ಚನೆ ಮಾಡಿಸಿದ ವಿನೀಶ್. ಅಪ್ಪನಿಗೆ ಶಕ್ತಿ ಬರಬೇಕು, ವಿಘ್ನಗಳು ದೂರ ಆಗಬೇಕು, ಮೊದಲಿನಂತೆ ಮತ್ತಷ್ಟು ಎತ್ತರಕ್ಕೆ ಬೆಳಿಬೇಕು ಅನ್ನೋದು ವಿನೀಶ್ ಅವರ ಆಸೆ. ಹೀಗಂತ ದರ್ಶನ್ ಅವರ ಹೆಸರಿನಲ್ಲಿ ಹೋಮ, ಪೂಜೆ, ಅರ್ಚನೆ ಎಲ್ಲವನ್ನೂ ಕೂಡ ಮಾಡಿಸಿರುವಂತಹದ್ದು. ಎಸ್, ನೀವು ನೋಡ್ತಾ ಇರ್ಬೋದು, ಈಗಾಗಲೇ ಗೌಡಗೆರೆ ಬಸವಪ್ಪನ ಬಲಗಾಲಿನ ಆಶೀರ್ವಾದ ಪಡೆದಂತಹ ವಿನೀಶ್ ದರ್ಶನ್ ಗೌಡಗೆರೆ ಬಸವಪ್ಪನ ಆಶೀರ್ವಾದ ಪಡೆದಂತಹ ವಿನೀಶ್ ಅವರು ಮೊನ್ನೆ ಅಷ್ಟೇ ದರ್ಶನ್ ಅವರ ತಾಯಿ ಮೀನಮ್ಮ ಅವರು ಕೂಡ ಹೋಗಿ ತಮ್ಮ ಮಗನಿಗೆ ಇರುವಂತಹ ಕಂಟಕ ಎಲ್ಲವೂ ಕೂಡ ದೂರ ಆಗಲಿ ಸ್ವಾಮಿ, ದಯಮಾಡಿ ನನ್ನ ಮಗನಿಗೆ ಒಂದೊಳ್ಳೆ ಭವಿಷ್ಯವನ್ನು ಕಲ್ಪಿಸಿಕೊಡು ಅಂತೇಳಿ ಮೀನಮ್ಮ ಅವರು ಹೋಗಿ ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸಿದರು. ಈಗ ಮಗನ ಸರಿದಿ, ಮಗ ಕೂಡ ಅಪ್ಪನಿಗೋಸ್ಕರ ಮೊರೆ ಹೋಗಿದ್ದಾರೆ. ಹಿಂಗೊಡ್ಡಿ ಕೈ ಹಿಂಗೆ ಒಂದ್ ಕೈ ಮೇಲೆ ಹಂಗೆ ಕೆಳಗಡೆ ಇಡಿ. ಎರಡು ಕೈ ಕೆಳಗಿಡಪ್ಪ ಕೈನ ಎತ್ಪಡಿಕೆ, ಕೆಳಗಡೆ ಕೈ ವಿನೇಶ್ ಎತ್ಪಡಿ ಕೈನ ಕೆಳಗಡೆ ಇಟ್ಕೊಳ್ಳಿ. ಎರಡು ಕೈಲಿ ಮುಟ್ಟಿ ಹಿಂಗೆ ನಮಸ್ಕಾರ ಮಾಡ್ಕೊಳ್ಳಿ. ಹಿಂಗೊಡ್ಡಿ ಕೈ ಹಿಂಗೆ ಒಂದ್ ಕೈ ಮೇಲೆ ಹಂಗೆ ಕೆಳಗಡೆ ಇಡಿ. ಒಂದು ಕಾಲು ಹೇಳ್ಬಿಡಿ, ಕೈ ನೀಡಿ. ಎರಡು ಕೈ ನೀಡಿ ವಿನೀಶ್ ಹಂಗೆ ಕೆಳಕ್ಕೆ ಹಾಂ. ಕೆಳಗಿಡಪ್ಪ ಕೈನ ಎತ್ಪಡಿಕೆ, ಕೆಳಗಡೆ ಕೈ ವಿನೇಶ್ ಎತ್ಪಡಿ ಕೈನ ಕೆಳಗಡೆ ಇಟ್ಕೊಳ್ಳಿ.